ಹಲೋ ಆ್ಯಂಡ್ ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನಾನು ನಿಮ್ಮ ಅಮರೇಶ್. ಇವತ್ತು ನಾವು ತಮಿಳುನಾಡು ರಾಜ್ಯದ 11ನೇ ತರಗತಿ ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಈಗ ಅದರಲ್ಲಿ ದೆಹಲಿ ಸುಲ್ತಾನರಲ್ಲಿ ಲಾಸ್ಟ್ ಕೊನೆಯ ಭಾಗ ಅವರ ಒಂದು ಆರ್ಟ್ ಮತ್ತು ಆರ್ಕಿಟೆಕ್ಚರ್ ಯಾವ ಥರ ಇತ್ತು ಅಂತ ನಾವು ಡಿಸ್ಕಷನ್ ಮಾಡೋಣಂತೆ. ಈ ಒಂದು ವಿಡಿಯೋ ಪಾರ್ಟ್ 2 ಆಗಿರ್ತೈತಿ. ಇನ್ನು ನಿಮ್ಗೆ ಗೊತ್ತಿರುವ ಹಾಗೆ ಹಲವಾರು ಕೋರ್ಸ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಐಡಿಯಾಸ್ ಫೋರಮ್ ವತಿಯಿಂದ. ಆ ಒಂದು ಪ್ರತಿಯೊಂದು ಕೋರ್ಸ್ ನಿಮಗೆ ಈಸಿಯಾಗಿ ಸಿಗಲಿ ಅಂತ ನಾವು ಈಗ ಪ್ರತ್ಯೇಕ ಪ್ಲೇಲಿಸ್ಟ್ ಮಾಡ್ತಾ ಇದ್ದೀವಿ. ಲೈಕ್ ಎಲ್ಲ ಒಂದು NCERT ವಿಡಿಯೋ ಆಗಿರ್ಬೋದು, ಎಲ್ಲ DSCERT ವಿಡಿಯೋ ಆಗಿರ್ಬೋದು, ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕ ಆಗಿರ್ಬೋದು, GK ಟ್ರಿಕ್ಸ್ ವಿಡಿಯೋ, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ, ಹೀಗೆ ಹಲವಾರು ಕೋರ್ಸ್ನ ನೀವು ಈಸಿಯಾಗಿ ವಾಚ್ ಮಾಡ್ಬೋದು. ಇನ್ನೂ ಕೂಡ ನಾವು ಅನೇಕ ಕೋರ್ಸ್ ಕೂಡ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಿಮ್ಮ ಸಹಕಾರ ನಮಗೆ ತುಂಬಾ ಅಗತ್ಯವಾಗಿರ್ತೈತಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಇನ್ನೂ ಯಾರ್ಯಾರು ಜಾಯ್ನ್ ಆಗಿಲ್ಲ, ಈ ಕೂಡಲೇ ಜಾಯ್ನ್ ಆಗಿರಿ. ಓಕೆ, ಎಸ್. ಜಸ್ಟ್ ಒಂದು ಪಾರ್ಟ್ 1ರಲ್ಲಿ ನಾನು ಏನು ಡಿಸ್ಕಷನ್ ಮಾಡಿದ್ದೆ ಅಂತ ಜಸ್ಟ್ ಒಂದು ಬ್ರೀಫಾಗಿ ಒಂದು ರಿಕ್ಯಾಪ್ ಮಾಡ್ಕೊಂಡು ಬರೋಣಂತೆ. ಓಕೆ, ಸೊ ಪಾರ್ಟ್ 1ರಲ್ಲಿ ನಾನು ಅಡ್ಮಿನಿಸ್ಟ್ರೇಷನ್ ಲೆವೆಲ್, ಒಂದು ಆಡಳಿತ ವ್ಯವಸ್ಥೆ ಯಾವ ಥರ ಇತ್ತು ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೊ ಹಲವಾರು ಡಿಪಾರ್ಟ್ಮೆಂಟ್ಸ್ ಏನಪ್ಪ ಅಂದರೆ ಕಿಂಗ್ಗೆ ಒಂದು ಅಸಿಸ್ಟ್ ಮಾಡ್ತಾಯಿದ್ರು. ದಿವಾನಿ ಅರ್ಜ್, ದಿವಾನಿ ಬಂದಗನ್, ಓಕೆ, ಈ ಥರ ಏನಪ್ಪ ಅಂದರೆ ಹಲವಾರು ಡಿಪಾರ್ಟ್ಮೆಂಟ್ಸ್ ಇದ್ದು. ಮತ್ತು ಇವರು ಸ್ಟೇಟ್ನ ಯಾವ ಥರ ಡಿವೈಡ್ ಮಾಡಿದ್ದಾರೆ, ಇಕ್ತಾ ಅಂತ ಡಿವೈಡ್ ಮಾಡಿದರು. ಸ್ಟೇಟ್ನ ಇವರು ಇಕ್ತಾ ಅಂತ ಕರೆದ್ರು. ಸೊ ಇಕ್ತಾವನ್ನು ಫರ್ದರ್ ಡಿವೈಡ್ ಮಾಡಿ ಏನಪ್ಪ ಅಂದರೆ ಶಿಕ್ಸ್ ಅಂತ ಕರೆದ್ರು. ಶಿಕ್ಸ್, ಮಾಡರ್ನ್ ಡೇ ಡಿಸ್ಟಿಕ್ ಅಂತ ಕರಿತೀವಲ್ಲ, ಸೊ ಆ ಥರ ಏನಪ್ಪ ಅಂದರೆ ಶಿಕ್ಸ್ ಅಂತ ಕರೆದ್ರು. ಈ ಒಂದು ನೋಡ್ಕೊಳ್ಳುವಂಥ ಒಂದು ಅಧಿಕಾರಿ ಏನಪ್ಪ ಅಂದರೆ ಶಿಕ್ದಾರ್ ಅಂತ ಕರಿತಿದ್ವಿ ನಾವು, ಶಿಕ್ದಾರ್. ಓಕೆ, ಸೊ ಶಿಕ್ಸ್ನ ಇವರು ಫರ್ದರ್ ಡಿವೈಡ್ ಮಾಡಿ ಪರಗಣ ಅಂತ ಕರೆದ್ರು. ಪರಗಣ, ಗ್ರೂಪ್ ಆಫ್ 100 ವಿಲೇಜಸ್ನ ಇವರು ಪರಗಣ ಅಂತ ಕರೆದ್ರು. ಓಕೆ, ಪರಗಣ. ಈ ಒಂದು ಪರಗಣನ ನೋಡ್ಕೊಳ್ಳುವಂಥ ಒಬ್ಬ ಅಧಿಕಾರಿ ಯಾರಪ್ಪ ಅಂದರೆ ಚೌಧರಿ ಅಂತ ಕರಿತೀವಿ ನಾವು. ಚೌಧರಿ ಈ ಒಂದು ಗ್ರೂಪ್ ಆಫ್ 100 ವಿಲೇಜಸ್ನ ಸೇರಿ ಒಂದು ಪರಗಣ ಅಂತ ಕರಿತಿದ್ವಿ. ಸೊ ಅದನ್ನು ನೋಡ್ಕೊಳ್ಳುವಂಥ ವ್ಯಕ್ತಿ ಯಾರಪ್ಪ ಅಂದರೆ ಚೌಧರಿ ಅಂತ ಕರಿತಿದ್ವಿ. ನೆಕ್ಸ್ಟು ಪರಗಣ ಆದಮೇಲೆ ಏನಪ್ಪ ಅಂದರೆ ಫರ್ದರ್ ಲಾಸ್ಟ್ ಲೆವೆಲ್ ವಿಲೇಜ್ ಅಂತ ನೋಡಿದ್ವಿ. ಸೊ ಈ ಥರ ಏನಪ್ಪ ಅಂದರೆ ಇವರು ಆಡಳಿತ ವ್ಯವಸ್ಥೆ ಒಂದು ಅನುಕೂಲವಾಗಲಿ ಅಂತ ಕರೆಕ್ಟಾಗಿ ಈ ಥರ ಒಂದು ಡಿವೈಡ್ ಮಾಡ್ಕೊತ ಬಂದಿದ್ದರು. ಸೊ ಈಗ ನಾವು ನೆಕ್ಸ್ಟು ಅವರ ಒಂದು ಆರ್ಟ್ ಮತ್ತು ಆರ್ಕಿಟೆಕ್ಚರ್, ಒಂದು ಕಲೆ ಮತ್ತು ವಾಸ್ತುಶಿಲ್ಪ ಯಾವ ಥರ ಇತ್ತು ಮತ್ತು ಅವರ ಒಂದು ಕಲ್ಚರ್ ಯಾವ ಥರ ಇತ್ತು ಅಂತ ನಾವು ಡಿಸ್ಕಷನ್ ಮಾಡೋಣಂತೆ ಪಾರ್ಟ್ 2ಅಲ್ಲಿ. ಓಕೆ, ಎಸ್. ನೋಡಿ, ಅವರ ಆರ್ಕಿಟೆಕ್ಚರ್, ಒಂದು ವಾಸ್ತುಶಿಲ್ಪ ಯಾವ ಥರ ಇತ್ತಪ್ಪ ಅಂದರೆ ಫಸ್ಟ್ ಇವರು ಇಂಟ್ರೊಡ್ಯೂಸ್ ಮಾಡಿದರು ಒಂದು ಆರ್ಕ್ ಶೇಪ್. ಮೊದಲಕ್ಕೆ ಏನಿತ್ತಪ್ಪ ನಮ್ಮ ಕಡೆ ಒಂದು ಆಲ್ಮೋಸ್ಟ್ ಒಂದು ನಗರ ಶೈಲಿ ನೋಡಿದ್ವಿ ನಾವು. ಒಂದು ನಗರ ಶೈಲಿ ಮತ್ತು ಏನಪ್ಪ ಅಂದರೆ ಕೆಳಗೆ ಡೀಪ್ ಸೌತ್ ಬಂದರೆ ಆಲ್ಮೋಸ್ಟ್ ಯಾವುದು ದ್ರಾವಿಡ ಶೈಲಿ, ಮತ್ತು ನಗರ ಮತ್ತು ದ್ರಾವಿಡ ಮಿಕ್ಸ್ ಮಾಡಿದರೆ ವೇಸರ ಶೈಲಿ ನೋಡಿದ್ವಿ ನಾವು. ಸೊ ಆಲ್ಮೋಸ್ಟ್ ಏನಪ್ಪ ಅಂದರೆ ಶಿಖರ ಇತ್ತು, ಶಿಖರ ಇದ್ಮೇಲೆ ವಿಮಾನ ಅಂತ ಈ ಥರ ಇತ್ತು. ಸೊ ಇವ್ರು ಏನು ಮಾಡಿದ್ರು, ರೀಪ್ಲೇಸ್ ಆಯಿತು. ಇವ್ರು ಬಂದ ಮೇಲೆ ಏನಪ್ಪ ಅಂದರೆ ಆಲ್ಮೋಸ್ಟು ಶಿಖರ ಮತ್ತು ಆಲ್ಮೋಸ್ಟ್ ಇವ್ರು ಏನು ಮಾಡಿದ್ರು, ರೀಪ್ಲೇಸ್ ಮಾಡಿ ಡೋಮ್, ಆರ್ಕ್ ಶೇಪ್, ವೋಲ್ಟ್ಸ್ ಈ ಥರ ಏನಪ್ಪ ಅಂದರೆ ಇವರು ಇಂಟ್ರೊಡ್ಯೂಸ್ ಮಾಡ್ಕೊತ ಬಂದರು. ಸೊ ಒಂದು ಕಮಾನ್ ಶೇಪ್, ಗುಮ್ಮಟ. ಓಕೆ, ಗುಮ್ಮಟ ನೋಡ್ತೀವಲ್ಲ ನಾವು, ಮೇಲೆ ಒಂದು ಗುಮ್ಮಟ ಟೈಪ್, ಮಿನಾರ್ ಒಂದು ಸ್ಟೆಪ್ ವೈಸ್ ಮಿನಾರ್ಗಳನ್ನು ಈ ಥರ ಏನಪ್ಪ ಅಂದರೆ ಇವರು ಇಂಟ್ರೊಡ್ಯೂಸ್ ಮಾಡ್ಕೊತ ಬಂದರು. ಓಕೆ, ಸೊ ಆಲ್ಮೋಸ್ಟ್ ನೋಡಿ, ಆರ್ಕ್, ಡೋಮ್, ವಾಲ್ಟ್ಸ್ ಆ್ಯಂಡ್ ಯೂಸ್ ಆಫ್ ಲೈಮ್ ಸಿಮೆಂಟ್, ದ ಸ್ಟ್ರೈಕಿಂಗ್ ಸಾರ್ಸನಿಕ್ ಫೀಚರ್ ವರ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ. ಆಲ್ಮೋಸ್ಟ್ ಇವರು ಒಂದು ಆರ್ಕ್ ಶೇಪ್ಸ್, ಡೋಮ್ ಇಲ್ಲಿ ನೋಡ್ತಿರಲ್ಲ ನೀವು, ಈ ಥರ ಇದು ಡೋಮ್. ಇದೇನಪ್ಪ ಅಂದರೆ ಈ ಥರ ಒಂದು ಆರ್ಕ್. ಓಕೆ, ನೋಡ್ತೀವಲ್ಲ ನಾವು, ಒಂದು ಮಸೀದಿಯಲ್ಲಿ ನೋಡ್ತೀವಿ. ಓಕೆ, ಆಲ್ಮೋಸ್ಟ್ ಒಂದು ದರ್ಗಾದಲ್ಲಿ ನೋಡ್ತೀವಿ. ಈ ಥರ ಏನಪ್ಪ ಅಂದರೆ ಇವು ಆರ್ಕ್ಸ್, ಡೋಮ್ಸ್ ಇವರು ಇಂಟ್ರೊಡ್ಯೂಸ್ ಮಾಡ್ಕೊತ ಬಂದರು ದೆಹಲಿ ಸಲ್ತಾನಸ್. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇದು ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಸಾರ್ಸೆನಿಕ್ ಫೀಚರ್ ಅಂತ ಕರಿತೀವಿ. ಇದು ಒಂದು ಮುಸ್ಲಿಮ್ಸ್ ಒಂದು ಶೇಪಲ್ಲಿರುವಂಥ ಒಂದು ಇದನ್ನು ನಾವು ಸಾರ್ಸೆನಿಕ್ ಫೀಚರ್ ಅಂತ ಕರಿತೀವಿ ನಾವು. ಓಕೆ, ಸೊ ಇದನ್ನು ಇವರು ಇಂಟ್ರೊಡ್ಯೂಸ್ ಮಾಡ್ಕೊತ ಬಂದರು. ನೆಕ್ಸ್ಟ್ ನೋಡಿ, ಆಲ್ಮೋಸ್ಟು ದ ಯೂಸ್ ಆಫ್ ಮಾರ್ಬಲ್, ರೆಡ್, ಗ್ರೇ ಆ್ಯಂಡ್ ಯೆಲ್ಲೋ ಸ್ಯಾಂಡ್ಸ್ಟೋನ್ಸ್ ಆ್ಯಡೆಡ್ ಗ್ರ್ಯಾಂಡ್ಯೂರ್ ಟು ದಿ ಬಿಲ್ಡಿಂಗ್ಸ್. ಆಲ್ಮೋಸ್ಟ್ ಇವರು ಒಂದು ಮಾರ್ಬಲ್ ಯೂಸ್ ಮಾಡ್ತಾಯಿದ್ರು, ಒಂದು ಅಮೃತಶಿಲೆ ಅಂತ ಕರಿಬೋದು. ಕೆಂಪು ಮತ್ತು ಬೂದು ಮತ್ತು ಹಳದಿ ಒಂದು ಮರಳುಗಳನ್ನ ಇವರು ಕಟ್ಕೊತ ಬಂದ್ರಪ್ಪ ಅಂತ ಹೇಳ್ತೀವಿ ನಾವು. ಓಕೆ, ಈ ಥರ ಒಂದು ಏನಪ್ಪ ಅಂದರೆ ಆಲ್ಮೋಸ್ಟ್ ಯೂಸ್ ಮಾಡ್ತಾಯಿದ್ರು ಅಂತ ಹೇಳ್ತೀವಿ. ಓಕೆ, ಎಸ್. ನೋಡಿ, ಆಲ್ಮೋಸ್ಟು ಇದು ಅದಾಯುದ್ದೀನ್ ಕಾ ಜೋಪ್ರಾ ಯಾರು ಕಟ್ಟಿಸಿದಪ್ಪ ಅಂದರೆ ಕುತುಬುದ್ದೀನ್ ಐಬಕ್. ಓಕೆ,
ಅಜ್ಮೀರಲ್ಲಿ, ಅಜ್ಮೀರಲ್ಲಿ ಕಟ್ಟಿಸಿರುವಂಥ ಒಂದು ಅದೇ ದಿನ ಕಾ ಜೋಪಡ, ಇದು ಒಂದು ಏನಪ್ಪ ಅಂದರೆ ಇದು ಕೂಡ ಒಂದು ಮಸೀದಿ ಆಗಿತ್ತು. ಓಕೆ, ಮಾಸ್ಕ್ಯೂ ಆಗಿತ್ತು. ಸೊ ನೋಡಿ, ಇದು ಕೂಡ ಅರ್ಲಿಯರ್ ಏನಪ್ಪ ಅಂದರೆ ಆ ಒಂದು ಮಸೀದಿ ಬಿಫೋರ್ ಇದೊಂದು ಅದೇ ದಿನ ಕಾ ಜೋಪಡ ಒಂದು ಮಸೀದಿ ಆಗೋಕ್ಕಿಂತ ಮುಂಚೆ ಇದೇ ಒಂದು ಜೈನ್ಸ್ ಮೊನಾಸ್ಟ್ರಿ ಆಗಿತ್ತು. ಒಂದು ಜೈನರ ಒಂದು ಆಲ್ಮೋಸ್ಟ್ ಒಂದು ಅಲ್ಲಿರುವಂಥ ಒಂದು ಕಲಿಕೆಯ ಒಂದು ಘಟಿಕಾಲಯ ಅಂತ ಕೂಡ ನಾವು ಕರಿಬೋದು. ಸೊ ಅದಾಗಿತ್ತು ಆಲ್ಮೋಸ್ಟ್ ಏನಪ್ಪ ಅಂದರೆ ಇದನ್ನು ಇವರು ಕೆಡವಿ ಆಲ್ಮೋಸ್ಟ್ ತಮ್ಮ ಒಂದು ಮಸೀದಿಯನ್ನು ಕಟ್ಟಿದ್ರು ಅಂತ ಹೇಳ್ತೀವಿ. ಸೊ ಇದು ನೋಡಿ ಆಲ್ಮೋಸ್ಟ್ ಯಾವ ಥರ ಶೇಪ್ ಇದೆ ಅಂದರೆ ನೀವು ನೋಡ್ಬೋದು ಕಮಾನ್ ಶೇಪ್. ಓಕೆ, ಕಮಾನ್ ಶೇಪ್ ಇವೆಲ್ಲ ನೋಡ್ತಿರಲ್ಲ, ಕಮಾನ್ ಶೇಪು ಮತ್ತು ಮಿನಾರು, ಸ್ಟೆಪ್ ವೈಸ್ ಕಮಾನ್ಗಳನ್ನು ಮಾಡುವಂಥ ಒಂದು ಮಿನಾರ್ಗಳನ್ನು ಇವರು ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳ್ತೀವಿ ನಾವು. ಓಕೆ, ಈ ಥರ ಒಂದು ಶೈಲಿ ಇವ್ರದ್ದು ಒಂದು ಬಂತು ಅಂತ. ಇದು ಇಂಡೋ ಸಾರ್ಸನಿಕ್ ಶೈಲಿ ಅಥವಾ ಇಂಡೋ ಇಸ್ಲಾಮಿಕ್ ಶೈಲಿ ಅಂತ ನಾವು ಕರಿಬೋದು. ಇಂಡೋ ಇಸ್ಲಾಮಿಕ್ ಶೈಲಿ ಅಥವಾ ಇಂಡೋ ಸಾರ್ಸನಿಕ್ ಶೈಲಿ ಅಂತ ನಾವು ಕರಿಬೋದು. ಓಕೆ, ಎಸ್. ನೆಕ್ಸ್ಟು ಅಲೈ ದರ್ವಾಜ ಕುತುಬ್ ಮಿನಾರ್ನ ಒಂದು ಎಂಟ್ರೆನ್ಸ್ ಗೇಟ್ಗೊಂದು ಏನಪ್ಪ ಅಂದರೆ ಫಸ್ಟ್ ಎಂಟ್ರೆನ್ಸ್ ಆಗಬೇಕಪ್ಪ ಅಂದರೆ ಇವನು ಅಲೈ ದರ್ವಾಜ ಅಂತ ಒಂದು ಏನಪ್ಪ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಅವರು ಅಲೈ ದರ್ವಾಜ ಅಂತ ನಿರ್ಮಾಣ ಮಾಡಿದ್ದಾರೆ. ಸೊ ಇದು ಕೂಡ ಏನಪ್ಪ ಅಂದರೆ ಆ ಥರ ಒಂದು ಶೇಪ್, ಡೋಮ್ ಶೇಪ್. ಓಕೆ, ಗುಮ್ಮಟ ಈ ಥರ ಏನಪ್ಪ ಅಂದರೆ ಆರ್ಕ್. ಸೊ ಈ ಥರ ಏನಂದರೆ ಇವರು ಇಂಟ್ರೊಡ್ಯೂಸ್ ಮಾಡ್ಕೊತ ಬಂದರು ಅಂತ ಹೇಳ್ತೀವಿ ನಾವು. ಓಕೆ, ಎಸ್. ಅದೇ ನೆಕ್ಸ್ಟು ಕುವತ್ ಉಲ್ ಇಸ್ಲಾಂ ಮಾಸ್ಕ್ಯೂ, ಇದು ಕೂಡ ಒಂದು ಏನಪ್ಪ ಅಂದರೆ ದೆಹಲಿಯಲ್ಲಿ, ಇದು ಕುತುಬ್ ಮಿನಾರ್ ಮಗ್ಲೇ ಏನಪ್ಪ ಅಂದರೆ ಅಲ್ಲೇ ಒಂದು ಮಸೀದಿ ಇದೆ. ಇದು ಕೂಡ ಒಂದು ಕುತುಬುದ್ದೀನ್ ಐಬಕ್ನ ಕಟ್ಟಿಸಿದ್ದ. ಓಕೆ, ಸೊ ಇದು ಕೂಡ ಏನಪ್ಪ ಅಂದರೆ ಆಲ್ಮೋಸ್ಟ್ ನಾವು ನೋಡ್ತೀವಿ ಇದು ಕೂಡ ಒಂದು ಜೈನ್ಸ್ ಟೆಂಪಲ್ ಆಗಿತ್ತು. ಇದು ಕೂಡ ಒಂದು ಅರ್ಲಿಯರ್ ಜೈನ್ ಟೆಂಪಲ್ ಆಗಿತ್ತು. ಸೊ ಇದನ್ನು ಕೂಡ ಆಲ್ಮೋಸ್ಟ್ ಏನಪ್ಪ ಕನ್ವರ್ಟ್ ಮಾಡಿದ್ರು ಒಂದು ಮಾಸ್ಕ್ಯೂಗೆ, ಒಂದು ಮಸೀದಿಗೆ ಕನ್ವರ್ಟ್ ಮಾಡಿದರು. ಓಕೆ, ಸೊ ಈ ಥರ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಇವರು ಆರ್ಕು, ಡೋಮು ಮತ್ತು ಆರ್ಕ್ ವೇಸ್, ವಾಲ್ಟ್ಸು ಈ ಥರ ಏನಪ್ಪ ಅಂದರೆ ಇವರು ಇಂಟ್ರೊಡ್ಯೂಸ್ ಮಾಡ್ಕೊತ ಬಂದರು ಅಂತ ಹೇಳ್ತೀವಿ ನಾವು. ಓಕೆ, ಎಸ್. ಇದು ನೆಕ್ಸ್ಟು ಹೌಜ್ ಕಾಸ್ ಇದೇನಪ್ಪ ಅಂದರೆ ಒಂದು ಹೌಜ್ ಅಂತ ನಾರ್ಮಲ್ ನೋಡ್ತೀವಿ ನಾವು, ಒಂದು ಟ್ಯಾಂಕ್, ಒಂದು ವಾಟರ್ ಟ್ಯಾಂಕ್, ಹೌಜ್ ಅಂತ ಕರಿತೀವಲ್ಲ. ಸೊ ಹೌಜು ನೀರಿನ ಒಂದು ಸಂಗ್ರಹ ಮಾಡುವಂಥ ಒಂದು ಟ್ಯಾಂಕ್, ಅದನ್ನು ಹೌಜ್ ಅಂತ ಕರಿತೀವಿ. ಸೊ ಕಾಸ್ ಅಂದರೆ ಏನು, ಕಾಸ್ ಅಂದರೆ ಅದು ರಾಯಲ್ ಆಗಿ, ಸೊ ರಾಯಲ್ ವಾಟರ್ ಟ್ಯಾಂಕ್ನ ಇವರು ಹೌಜ್ ಕಾಸ್ ಅಂತ ಕರಿತಿದ್ರು. ಸೊ ಹೌಜ್ ಕಾಸ್ ಇದನ್ನು ಯಾರು ಕಟ್ಟಿಸಿದಪ್ಪ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಇದನ್ನು ಎದಕ್ಕಪ್ಪ ಅಂದರೆ ಒಂದು ಸಿರಿ ಫೋರ್ಟ್ ಅಂತ ಕಟ್ಟಿಸ್ಬೇಕಿತ್ತು, ಒಂದು ಸಿರಿ ಕೋಟೆ ಅಂತ ಕಟ್ಟಿಸ್ಬೇಕಿತ್ತು. ಸೊ ಅದಕ್ಕೆ ಒಂದು ನೀರು ಬೇಕಿತ್ತಲ್ಲ, ಆ ನೀರನ್ನು ಒಂದು ಒದಗಿಸ್ಲಿಕ್ಕೆ ಏನಪ್ಪ ಅಂದರೆ ಇದನ್ನು ಒಂದು ಹೌಜ್ ಕಾಸ್ ಅಂತ ಒಂದು ನಿರ್ಮಾಣ ಮಾಡಿದೆ ಯಾರು, ಅಲ್ಲಾವುದ್ದೀನ್ ಖಿಲ್ಜಿ ಅವರು. ಓಕೆ, ಎಸ್. ಇದನ್ನು ನೋಡ್ಬೋದು ನೀವು, ಡೋಮ್ ಶೇಪ್, ಒಂದು ಗುಮ್ಮಟ. ಓಕೆ, ಒಟ್ಟು ಒಂದು ಬಿಲ್ಡಿಂಗ್ ಮಾಡಿ ಅದರ ಮೇಲೆ ಒಂದು ಗುಮ್ಮಟ ಮಾಡಿಬಿಡೋದು, ಈ ಥರ ಏನಪ್ಪ ಗುಮ್ಮಟ ಮಾಡ್ತಿದ್ರು ಇವರು. ಇದು ಇಂಡೋ ಸಾರ್ಸನಿಕ್ ಶೈಲಿ ಅಥವಾ ಇಂಡೋ ಇಸ್ಲಾಮಿಕ್ ಶೈಲಿ ಅಂತ ಕರಿತಿದ್ವಿ ನಾವು. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಅವರ ಒಂದು ಸಂಸ್ಕೃತಿ ಯಾವ ಥರ ಇತ್ತು, ಒಂದು ಕಲ್ಚರ್ ಯಾವ ಥರ ಇತ್ತಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಫಸ್ಟ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅವರದ್ದು ಒಂದು ಪರ್ಷಿಯನ್ ಆಗಿತ್ತು, ಒಂದು ಅಧಿಕೃತ ಭಾಷೆ ಅವರ ಒಂದು ಪರ್ಷಿಯನ್. ಓಕೆ, ಸೊ ಅ ಪ್ರಿಮಿಟಿವ್ ಫಾರ್ಮ್ ಆಫ್ ಹಿಂದಿ ಆರ್ ಹಿಂದಾವಿ ವಾಸ್ ಎಕ್ಸಿಸ್ಟೆಡ್ ಇನ್ ಡೆಲ್ಲಿ ಸಲ್ತನತ್. ಒಂದು ಆಲ್ಮೋಸ್ಟ್ ಒಂದು ಈ ಪರ್ಟಿಕ್ಯುಲರ್ ಮಾಡರ್ನ್ ಡೇ ಹಿಂದಿ ಇದೆಯಲ್ಲ ಅದು ಇಲ್ಲ, ಬಟ್ ಏನಪ್ಪ ಅಂದರೆ ಒಂದು ಜಸ್ಟ್ ಒಂದು ಹಿಂದಿ ಭಾಷೆ ಜಸ್ಟ್ ಹಾಗೆ ಒಂದು ಏನಪ್ಪ ಅಂದರೆ ಉಗಮ ಆಗ್ತಿತ್ತು. ಸೊ ಅದನ್ನು ಇವರು ಹಿಂದಾವಿ ಅಂತ ಕರಿತಿದ್ರು. ಹಿಂದಾವಿ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಎಕ್ಸಿಸ್ಟ್ ಇತ್ತು ಅಂತ ಹೇಳ್ತೀವಿ ನಾವು. ಸೊ ಹಿಂದಿ ವಾಸ್ ಆಲ್ಸೋ ಇನ್ ಪ್ರಾಕ್ಟೀಸ್, ಒಂದು ಹಿಂದಿ ಕೂಡ ಏನಪ್ಪ ಅಂದರೆ ಆಲ್ಮೋಸ್ಟ್ ಕಾಲ ತಕ್ಕಂತೆ ಏನಪ್ಪ ಅಂದರೆ ಹಿಂದಿ ಪ್ರಾಕ್ಟೀಸ್ ಆಗುವಂತ ಬಂತು. ಸೊ ಆ ನ್ಯೂ ಲ್ಯಾಂಗ್ವೇಜ್ ಉರ್ದು ವಾಸ್ ಎಮರ್ಜ್ಡ್ ಡ್ಯೂರಿಂಗ್ ದ ಟೈಮ್ಸ್ ಆಫ್ ತುಘಲಕ್ ಇನ್ ಇಂಡಿಯಾ. ನೋಡಿ, ಆ ಒಂದು ಡೆಕ್ಕನ್ನಲ್ಲಿ ಡೀಪ್ ಸೌತಲ್ಲಿ ಏನಪ್ಪ ಅಂದರೆ ಡೆಕ್ಕನ್ನಲ್ಲಿ ಒಂದು ಉರ್ದು ಭಾಷೆ ಇತ್ತು. ಸೊ ಅದರ ಒಂದು ಒರಿಜಿನೇಟ್ ಏನಪ್ಪ ಅಂದರೆ ಉರ್ದು ಭಾಷೆಯ ಒಂದು ಒರಿಜಿನ್ ಎಲ್ಲಿ ಅಂದರೆ ಮೂಲತಃ ಒಂದು ಒರಿಜಿನ್ ಅಂದರೆ ಹೈದರಾಬಾದ್ ಸಂಸ್ಥಾನ. ಓಕೆ, ಅಲ್ಲಿ ಆಲ್ಮೋಸ್ಟ್ ಏನಪ್ಪ ಅಂದರೆ ಉರ್ದು ಮಾತಾಡ್ತಾರೆ, ಈಗೂ ಕೂಡ ಒಂದು ಅಲ್ಲಿ ಉರ್ದು ಮಾತಾಡ್ತಾರೆ. ಸೊ ಇವ ಏನು ಮಾಡಿದ, ಮೊಹಮ್ಮದ್ ಬಿನ್ ತುಘಲಕ್, ನಿಮ್ಗೆ ಗೊತ್ತಿರುವ ಹಾಗೆ ಮೊಹಮ್ಮದ್ ಬಿನ್ ತುಘಲಕ್ ಎಕ್ಸ್ಪೆರಿಮೆಂಟ್ ಮಾಡುವ. ಸೊ ಅದನ್ನು ಕೂಡ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ, ಉರ್ದು ಭಾಷೆ ಒಂದು ಮಾತಾಡಿದ್ರೆ ಹೆಂಗೆ ಇರ್ತೈತಿ ಅಂತಂದು ಇವ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಉರ್ದು ಲ್ಯಾಂಗ್ವೇಜ್ನ. ಓಕೆ, ಸೊ ಅ ನ್ಯೂ ಲ್ಯಾಂಗ್ವೇಜ್ ಉರ್ದು ವಾಸ್ ಎಮರ್ಜ್ಡ್ ಡ್ಯೂರಿಂಗ್ ದ ಟೈಮ್ಸ್ ಆಫ್ ತುಘಲಕ್, ಮೊಹಮ್ಮದ್ ಬಿನ್ ತುಘಲಕ್. ಓಕೆ, ಸೊ ಉರ್ದು ಇಸ್ ಅ ಫ್ಯೂಷನ್ ಆಫ್ ಅರೇಬಿಕ್, ಪರ್ಷಿಯನ್, ಟರ್ಕಿಶ್ ಆ್ಯಂಡ್ ಹಿಂದಿ. ಇದು ಮಿಕ್ಸ್ಡ್ ಲ್ಯಾಂಗ್ವೇಜ್, ಬ್ಲೆಂಡ್ ಆಗ್ಬಿಟ್ಟೈತಿದೆ. ಎಷ್ಟಂದ್ರೆ ಒಂದು 4-5 ಲ್ಯಾಂಗ್ವೇಜ್ ಸೇರಿ ಉರ್ದು ಮಾತಾಡ್ತಾರೆ. ಓಕೆ, ಸೊ ಅರೇಬಿಕ್, ಪರ್ಷಿಯನ್, ಟರ್ಕಿ, ಹಿಂದಿ ಸೇರಿ ಏನಪ್ಪ ಅಂದರೆ ಇದು ಉರ್ದು ಭಾಷೆ ಅಂತ ನಾವು ಕರಿತೀವಿ. ಓಕೆ, ಎಸ್. ನೆಕ್ಸ್ಟ್ ಅವರೊಂದು ಲಿಟ್ರೇಚರ್, ಒಂದು ಸಾಹಿತ್ಯ ಯಾವ ಥರ ಇತ್ತಪ್ಪ ಅಂದರೆ ದ ದೆಹಲಿ ಸಲ್ತನ್ಸ್ ಪ್ಯಾಟ್ರನೈಸ್ಡ್ ಲರ್ನಿಂಗ್ ಆ್ಯಂಡ್ ಲಿಟ್ರೇಚರ್. ಆಲ್ಮೋಸ್ಟ್ ಇವರು ನಾವು ನೋಡ್ಕೊಂಬಂದಿದ್ದೀವಿ ದೆಹಲಿ ಸುಲ್ತಾನರಲ್ಲಿ ಎಲ್ಲರೂ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಲರ್ನಿಂಗ್ ಮತ್ತು ಲಿಟ್ರೇಚರ್ಗೆ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಪೋಷಣೆ ಮಾಡ್ಕೊತ ಬಂದರು. ಓಕೆ, ಸೊ ಮೆನಿ ಆಫ್ ದೆಮ್ ಹ್ಯಾಡ್ ಅ ಗ್ರೇಟ್ ಲವ್ ಫಾರ್ ಅರೇಬಿಕ್ ಆ್ಯಂಡ್ ಪರ್ಷಿಯನ್ ಲಿಟ್ರೇಚರ್. ಆಲ್ಮೋಸ್ಟು ಎಲ್ಲರೂ ಒಂದು ಅರೇಬಿಕ್ಸ್ ಆಗಿರ್ಬೋದು ಮತ್ತು ಪರ್ಷಿಯನ್ ಲಿಟ್ರೇಚರ್, ಪರ್ಷಿಯನ್ ಸಾಹಿತ್ಯವನ್ನು ಬೆಳೆಸಬೇಕು ಅಂತಂದು ಆಲ್ಮೋಸ್ಟ್ ಒಂದು ಎಲ್ಲರಿಗೂ ಏನಪ್ಪ ಅಂದರೆ ಒಂದು ಕೀನ ಒಂದು ಲವ್ ಇತ್ತು ಅಂತ ಹೇಳ್ತೀವಿ ನಾವು. ಸೊ ದ ಮೋಸ್ಟ್ ಫೇಮಸ್ ಹಿಸ್ಟೋರಿಯನ್ಸ್ ಆಫ್ ದಿಸ್ ಪೀರಿಯಡ್ ವರ್ ಆಲ್ಮೋಸ್ಟ್ ಆ ಒಂದು ಕಾಲದಲ್ಲಿ ದೆಹಲಿ ಸುಲ್ತಾನರ ಒಂದು ಟೈಮ್ ಫ್ರೇಮಲ್ಲಿ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಇತಿಹಾಸಕಾರರು ಯಾರಪ್ಪ ಅಂದರೆ ಫೇಮಸ್ ಇತಿಹಾಸಕಾರರು ಹಸನ್ ನಿಜಾಮಿ,
ಎಸ್ ಹಸನ್ ನಿಜಾಮಿ, ಮಿನುಜ್ ಉಸ್ ಸಿರಾಜ್ ಮಿನಾಜ್ ಉಸ್ ಸಿರಾಜ್, ಜಿಯಾವುದ್ದೀನ್ ಬರಾನಿ, ಶಾಮ್ಸ್ ಸಿರಾಜ್ ಫೀಫ್ ಅಂತ. ಓಕೆ, ಈ ಥರ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಹಲವಾರು ಏನಪ್ಪ ನಾವು ನೋಡ್ತೀವಿ, ಒಂದು ಇತಿಹಾಸಕಾರರನ್ನು ನೋಡ್ತೀವಿ. ಓಕೆ, ಎಸ್ ವೆಲ್. ಓಕೆ ನೋಡಿ, ಬರಾನಿ ಅವನು ಬರೆದಿದ್ದ ಒಂದು ಕೃತಿ ಏನಪ್ಪ ಅಂದರೆ ತರೀಕ್ ಇ ಫಿರೋಜ್ ಶಾಹಿ ಅಂತ. ತರೀಕ್ ಇ ಫಿರೋಜ್ ಶಾಹಿ ಕಂಟೈನ್ಸ್ ದ ಥಿಯರಿ ಆಫ್ ತುಘಲಕ್ ಡೈನಾಸ್ಟಿ. ಒಂದು ತುಘಲಕ್ ಡೈನಾಸ್ಟಿ ಯಾವ ಥರ ಇತ್ತು ಅಂತ ಒಂದು ಕೃತಿಯನ್ನು ಬರೆದ ಯಾರು, ಜಿಯಾವುದ್ದೀನ್ ಬರಾನಿ ಅವರು. ಏನಂತ, ತರೀಕ್ ಇ ಫಿರೋಜ್ ಶಾಹಿ ಅಂತ. ಓಕೆ, ಇದನ್ನು ಅದು ಫುಲ್ ಕಂಪ್ಲೀಟ್ ಮಾಡಲಿಲ್ಲ ಯಾರು, ಬರಾನಿ ಫುಲ್ ಕಂಪ್ಲೀಟ್ ಮಾಡಲಿಲ್ಲ. ಅದನ್ನು ಕಂಪ್ಲೀಟ್ ಮಾಡಿದೆ ಯಾರಪ್ಪ ಅಂದರೆ ಶಾಮ್ಸ್ ಸಿರಾಜ್ ಅಫೀಫ್ ಅಂತ. ಶಾಮ್ಸ್ ಸಿರಾಜ್ ಅಫೀಫ್ ಅವರು ಅದನ್ನು ಫುಲ್ ಕಂಪ್ಲೀಟಾಗಿ ಮಾಡಿದರು. ಯಾವುದು, ತರೀಕ್ ಇ ಫಿರೋಜ್ ಶಾಹಿ ಅಂತ. ಓಕೆ, ನೆಕ್ಸ್ಟು ಮಿನಾಜ್ ಉಸ್ ಸಿರಾಜ್ ಅವರು ತಬಾಕತ್ ಇ ನಸರಿ ಅಂತ. ತಬಾಕತ್ ಇ ನಸರಿ ಅಂತ ಒಂದು ಕೃತಿ ಬರೆದರು. ಅ ಜನರಲ್ ಹಿಸ್ಟ್ರಿ ಆಫ್ ಮುಸ್ಲಿಂ ಡಿನಾಸ್ಟೀಸ್ ಅಪ್ ಟು 1260. 1260ರವರೆಗೆ ಒಂದು ಆಳಿದಂಥ ಒಂದು ಮನೆತನ. ಓಕೆ, ಆ ಒಂದು ಇಲ್ಬಾರಿ ಮನೆತನ ಅಥವಾ ಒಂದು ಸ್ಲೇವ್ಸ್ ಡಿನಾಸ್ಟಿನ ಅವರು ಏನು ಮಾಡಿದ್ರು ಅಂದರೆ ಒಂದು ಏನು ಮಾಡಿದ್ರು ಅಂದರೆ ಒಂದು ಕೃತಿಯನ್ನು ಬರೆದರು. ತಬಾಕಿತ್ ಇ ನಾಸಿರಿ ಅಂತ ಬರೆದರು. ಓಕೆ, ಮಿನಾಜ್ ಉಸ್ ಸಿರಾಜ್ ಅವರು. ಎಸ್, ನೆಕ್ಸ್ಟ್ ನೋಡಿ, ಫೇಮಸ್ ಪೋಯೆಟ್ ಅಮೀರ್ ಖುಸ್ರೋ. ಇವನ ಟೈಮ್ ಫ್ರೇಮ್ ನೋಡಿದ್ರೆ 1252ರಿಂದ 1325ವರೆಗೆ. ಓಕೆ, ಸೊ ಕ್ರಿಯೇಟೆಡ್ ನ್ಯೂ ಸ್ಟೈಲ್ ಆಫ್ ಪರ್ಷಿಯನ್ ಪೋಯೆಟ್ರಿ ಕಾಲ್ಡ್ ಸಬಕಿ ಹಿಂದ್ ಆರ್ ದ ಇಂಡಿಯನ್ ಸ್ಟೈಲ್. ಇವ ಒಂದು ಏನು ಮಾಡಿದ್ರೆ ಫುಲ್ ಒಂದು ಚೇಂಜ್ ಮಾಡಿಬಿಟ್ಟ. ಅಮೀರ್ ಖುಸ್ರೋ ಏನಪ್ಪ ಅಂದರೆ ಮೂಲತಃ ಇವನು ಇಂಡಿಯಾದವನು. ಓಕೆ, ಇವನ ಒಂದು ಜನ್ಮಸ್ಥಳ ಪಟಿಯಾಲಿ ಅಂತ. ಪಟಿಯಾಲಿ ಉತ್ತರ ಪ್ರದೇಶ, ಮಾಡರ್ನ್ ಡೇ ಉತ್ತರ ಪ್ರದೇಶದಲ್ಲಿ ಬರುವಂಥ ಒಂದು ಪಟಿಯಾಲಿ ರೀಜನ್ ಇವನ ಮೂಲತಃ ಒಂದು ಜನ್ಮಸ್ಥಳ. ಸೊ ಇವನು ಏನು ಮಾಡಿದ, ಆಲ್ಮೋಸ್ಟ್ ಒಂದು ಇಂಡಿಯನ್ ಸ್ಟೈಲ್ ಏನು ಮಾಡಿದ, ಯುನೀಕ್ ಆಗಿ ಒಂದು ರೆಪ್ರೆಸೆಂಟ್ ಮಾಡ್ಕೊತ ಬಂದ. ಸೊ ಅದನ್ನು ಏನು ಕರೆದಾರೆ, ಸಬಕ್ ಇ ಹಿಂದ್ ಅಂತ. ಸಬಕ್ ಇ ಹಿಂದ್ ಅಂದರೆ ಒಂದು ಇಂಡಿಯನ್ ಸ್ಟೈಲ್ ಒಂದು ಇಂಟ್ರೊಡ್ಯೂಸ್ ಮಾಡ್ಕೊತ ಬಂದ. ಆಲ್ಮೋಸ್ಟ್ ಎಲ್ಲರೂ ಪರ್ಷಿಯನ್ಸ್, ಅರೇಬಿಕ್ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಬಂದರೆ ಇವ ಒಂದು ಇಂಡಿಯನ್ ಸ್ಟೈಲ್ ಇರಲಿ, ನಂದೊಂದು ಯೂನಿಕ್ ಸ್ಟೈಲ್ ಇರಲಿ. ಯಾಕಂದರೆ ನಾನು ಇಂಡಿಯಾದಲ್ಲಿ ಹುಟ್ಟಿದ್ದೀನಿ, ನಂದೊಂದು ಇಂಡಿಯನ್ ಸ್ಟೈಲ್ ಇರಲಿ ಅಂತ ಇವನು ಸಬಕ್ ಇ ಹಿಂದ್ ಅಥವಾ ಒಂದು ಇಂಡಿಯನ್ ಸ್ಟೈಲ್ ಇಂಟ್ರೊಡ್ಯೂಸ್ ಮಾಡ್ಕೊತ ಬಂದ. ಸೊ ಈ ವಾಸ್ ಅ ಸೂಫಿ ಮ್ಯೂಸಿಷಿಯನ್, ಪೋಯೆಟ್, ಕಂಪೋಸರ್, ಆಥರ್, ಸ್ಕಾಲರ್. ನೋಡಿ, ಆಲ್ಮೋಸ್ಟ್ ಇವ ಏನಪ್ಪ ಅಂದರೆ ಎಲ್ಲ ಬರ್ತಿತ್ತು ಇವಂಗೆ. ಯಾವುದೋ ಒಂದು ಕೊಟ್ಟರು ಕೂಡ ಏನಪ್ಪ ಅಂದರೆ ಇವ ಮಾಡ್ತಿದ್ದ. ಸೊ ಬೇಸಿಕಲಿ ಏನಪ್ಪ ಅಂದರೆ ಇವರು ಸೂಫಿ ಸಂತರಾಗಿದ್ದರು, ಮತ್ತು ಮ್ಯೂಸಿಷಿಯನ್ ಆಗಿದ್ದ, ಪೋಯೆಟ್ ಆಗಿದ್ದ. ಓಕೆ, ಮ್ಯೂಸಿಷಿಯನ್, ಪೋಯೆಟು, ಒಂದು ಕಂಪೋಸರ್, ಒಂದು ಸಂಯೋಜಕ, ಮ್ಯೂಸಿಕ್ ಕಂಪೋಸರ್ ಅಂತ ಕರಿತೀವಲ್ಲ, ಕಂಪೋಸರ್ ಆಗಿದ್ದ. ಸೊ ಸಂಯೋಜಕ ಆಗಿದ್ದ, ಆಥರ್, ಲೇಖಕ, ವಿದ್ವಾಂಸ ಕೂಡ ಏನಪ್ಪ ಅಂದರೆ ಇವ ಅಮೀರ್ ಖುಸ್ರೋನ ನೋಡ್ತೀವಿ. ಓಕೆ, ಸೊ ಹಿ ಪ್ರೇಸ್ಡ್ ಕಾಶ್ಮೀರ್ ಆ್ಯಸ್ ಈಡನ್ ಆನ್ ಅರ್ತ್. ಕಾಶ್ಮೀರನ ಇವನು ಏನು ಮಾಡಿದ, ಒಂದು ಸ್ವರ್ಗದ ಒಂದು ಭೂಮಿಯ ಒಂದು ಸ್ವರ್ಗ ಅಂತ ಕರೆದ. ಭೂಮಿಯ ಒಂದು ಸ್ವರ್ಗ, ಈಡನ್ ಅಂದರೆ ಸ್ವರ್ಗ ಅಂತ ಕರಿತೀವಿ ನಾವು. ಸೊ ಕಾಶ್ಮೀರ ಒಂದು ರೀಜನ್ ಏನು ಮಾಡಿದೆ ಇವ ಈಡನ್ ಆನ್ ಅರ್ತ್, ಒಂದು ಸ್ವರ್ಗ. ಓಕೆ, ಭೂಮಿಯ ಒಂದು ಸ್ವರ್ಗ ಅಂತ ಕರೆದ. ಸೊ ಯಾಕಂದರೆ ಆಲ್ಮೋಸ್ಟ್ ಇವನೊಂದು ಪ್ರೀತಿ ಇತ್ತು ಅವಂಗೆ, ಒಂದು ಇಂಡಿಯನ್ ಸಬ್ ಕಾಂಟಿನೆಂಟ್ಗೆ ಹುಟ್ಟಿದ್ದಲ್ಲ. ಆಲ್ಮೋಸ್ಟ್ ಇವ ಅಲ್ಲಿ ಒಂದು ಇಂಡಿಯನಲ್ಲಿರುವಂಥ ಒಂದು ಆಲ್ಮೋಸ್ಟ್ ಏನೇ ರೀಜನ್ ಏನಪ್ಪ ಅಂದರೆ ಇವ ಆಲ್ಮೋಸ್ಟ್ ಲವ್ ಮಾಡ್ಕೊತ ಬಂದ. ಓಕೆ, ಸೊ ಈ ಎಂಟರ್ಡ್ ಇನ್ ಟು ಡೆಲ್ಲಿ ಡ್ಯೂರಿಂಗ್ ದ ಲಾಸ್ಟ್ ಇಯರ್ of first dynasty. Later he lived up to ರೂಲ್ ಆಫ್ ಗಿಯಾಸುದ್ದೀನ್ ತುಘಲಕ್. ಆಲ್ಮೋಸ್ಟ್ ಇವ ಒಂದು ಯಾವಾಗ ಒಂದು ಕಾರ್ಯಕ್ಕೆ ಬರ್ತಾನಪ್ಪ, ಅವನೊಂದು ಏಜ್ ಮೆಚ್ಯೂರ್ ಆದಾಗ ಆಲ್ಮೋಸ್ಟ್ ಇವ ಯಾವಾಗ ಬರ್ತಾನೆ ಅಂದರೆ ಲಾಸ್ಟ್ ಡಿನಾಸ್ಟಿ. ಓಕೆ, ಸ್ಲೇವ್ ಡಿನಾಸ್ಟಿ ಇರುತ್ತಲ್ಲ, ಲಾಸ್ಟ್ ಒಂದು ಅವನತಿ ಆಗೋಕ್ಕಿಂತ ಮುಂಚೆ ಬರ್ತಾನೆ. ಆಲ್ಮೋಸ್ಟ್ ಎಲ್ಲಿ ಮಾಡಿರ್ತಾನಪ್ಪ ಅಂದರೆ ಗಿಯಾಸುದ್ದೀನ್ ತುಘಲಕ್ ಮಠ, ಒಂದು ತುಘಲಕ್ನ ಸಂಸ್ಥಾಪಕ ಗಿಯಾಸುದ್ದೀನ್ ತುಘಲಕ್ ಮಠ ಏನಪ್ಪ ಅಂದರೆ ಇವ ಆಲ್ಮೋಸ್ಟು ಪ್ರತಿಯೊಂದು ಮೂರು ಒಂದು ಸಂತತಿನ ನೋಡ್ತಾನೆ. 3 ಸಂತತಿವರೆಗೂ ಏನಪ್ಪ ಅಂದರೆ ಇವ ಅಮೀರ್ ಖುಸ್ರೋ ಇರ್ತಾನೆ. ಓಕೆ, ಎಸ್. ನೋಡಿ, ಅಮೀರ್ ಖುಸ್ರೋ ವಾಸ್ ದ ಡಿಸೈಪಲ್ ಆಫ್ ಫೇಮಸ್ ಸೂಫಿ ಸೆಂಟ್ ಶೇಖ್ ಹಜರತ್ ನಿಜಾಮುದ್ದೀನ್ ಔಲಿಯಾ. ಇವರ ಒಂದು ಆಧ್ಯಾತ್ಮಿಕ ಗುರು ಯಾರ್ದು, ಅಮೀರ್ ಖುಸ್ರೋನ ಒಂದು ಆಧ್ಯಾತ್ಮಿಕ ಗುರು ಯಾರಪ್ಪ ಅಂದರೆ ಶೇಖ್ ಹಜರತ್ ನಿಜಾಮುದ್ದೀನ್ ಔಲಿಯಾ ಅವರು. ಓಕೆ, ಅವರು ಕೂಡ ಒಂದು ಸೂಫಿ ಸಂತರಾಗಿರ್ತಾರೆ. ಸೊ ಅವರ ಒಂದು ಇವನು ಆಲ್ಮೋಸ್ಟ್ ಒಂದು ಭಕ್ತನಾಗಿದ್ದ. ಓಕೆ, ನೆಕ್ಸ್ಟು ಖಜೈನ್ ಉಲ್ ಫುತು ಅಂತ. ಖಜೈನ್ ಉಲ್ ಫುತು ಸ್ಪೀಕ್ಸ್ ಅಬೌಟ್ ಅಲ್ಲಾವುದ್ದೀನ್ ಕಾಂಕ್ವೆಸ್ಟ್. ಇವನು ಬರೆದಂಥ ಒಂದು ಕೃತಿಗಳು ಏನಪ್ಪ ಅಂದರೆ ಖಜೈನ್ ಉಲ್ ಫುತು ಅಂತ. ಸೊ ಅದೇನಪ್ಪ ಅಂದರೆ ಯಾರ ಬಗ್ಗೆ ಹೇಳ್ತಿದ್ದೆ ಅಂದರೆ ಅಲ್ಲಾವುದ್ದೀನ್ ಒಂದು ಆಲ್ಮೋಸ್ಟ್ ಇವೇನಪ್ಪ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಆಸ್ಥಾನದಲ್ಲಿ ಇವ ಮೇನ್ ಏನಪ್ಪ ಅಂದರೆ ಪೋಯೆಟ್ ಆಗಿದ್ದ. ಸೊ ಅವನ ಒಂದು ಆಲ್ಮೋಸ್ಟ್ ಒಂದು ಗರಿಮೆಗಳನ್ನು ಏನು ಮಾಡ್ತಿದ್ದ, ಬರೀತಿದ್ದ. ನೆಕ್ಸ್ಟು ತುಘಲಕ್ ನಾಮ ಅಂತ. ತುಘಲಕ್ ನಾಮ ಡೀಲ್ಸ್ ವಿತ್ ರೈಸ್ ಆಫ್ ಗಿಯಾಸುದ್ದೀನ್ ತುಘಲಕ್. ಒಂದು ತುಘಲಕ್ ನಾಮ ಬರೆದ. ಅದೇನಪ್ಪ ಅಂದರೆ ಗಿಯಾಸುದ್ದೀನ್ ತುಘಲಕ್, ಒಂದು ತುಘಲಕ್ನ ಸಂಸ್ಥಾಪಕ ಗಿಯಾಸುದ್ದೀನ್ ತುಘಲಕ್ ಯಾವ ಥರ ಒಂದು ತುಘಲಕ್ ಸಂತತಿಯನ್ನು ಯಾವ ಥರ ಒಂದು ಕಟ್ಕೊಂಡು ಬಂದ ಅಂತ ಅದರ ಬಗ್ಗೆ ಬರೆಯುವಂಥ ಒಂದು ಏನಪ್ಪ ಅಂದರೆ ಇದು ತುಘಲಕ್ ನಾಮ ಅಂತ ಬರೀತಾನೆ. ತುಘಲಕ್ ನಾಮ ಇದು ಏನಪ್ಪ ಅಂದರೆ ಮಸ್ನಬೀಸ್ ಆಗಿರ್ತೈತಿ. ಮಸ್ನಬೀಸ್ ಲೇಟರ್ ನಾನು ಹೇಳ್ತೀನಿ. ಸೊ ಒಂದು ಒಂದು ಪೊಯೆಟಿಕ್ ಫಾರ್ಮಲ್ಲಿ ಬರೀತಾನೆ. ಇದನ್ನು ಮಸ್ನಬಿ ಅಂತ ಕರಿತೀವಿ ನಾವು. ಓಕೆ, ತುಘಲಕ್ ನಾಮನ. ಎಸ್.
ನೆಕ್ಸ್ಟ್ ನೋಡಿ, ಹಿ ವಾಸ್ ರಿಟನ್ ಮೆನಿ ಫೇಮಸ್ ಪೊಯೆಟಿಕ್ ಲೈನ್ಸ್ ಇನ್ ಮೆನಿ ವರ್ಸಸ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಇವನು ಆಲ್ಮೋಸ್ಟ್ ಒಂದು ಕಾವ್ಯಗಳನ್ನು ಹೊಸ ಹೊಸ ಕಾವ್ಯಗಳನ್ನು ರಚನೆ ಮಾಡ್ಕೊತ ಬಂದ. ಸೊ ಆ ಹೊಸ ಹೊಸ ಕಾವ್ಯಗಳನ್ನ ಇವನು ಪದ್ಯದಲ್ಲಿ ಬರ್ಕೊತ ಬಂದ. ಅದನ್ನು ಗಜಲ್ ಅಂತ ಕರಿತೀವಿ ನಾವು. ಹೊಸ ಹೊಸ ಕಾವ್ಯಗಳನ್ನ ಹೊಸ ಹೊಸ ಪದ್ಯದಲ್ಲಿ ಬರ್ಕೊತ ಬಂದ. ಸೊ ಹೊಸ ಹೊಸ ಕಾವ್ಯನ ಗಜಲ್ಸ್ ಆಗಿರ್ಬೋದು. ಗಜಲ್ಸ್ ಅಂದರೆ ಇದು ಲವ್ ಸಾಂಗ್ಸ್ ಆಗಿರ್ತೈತಿ. ಗಜಲ್ಸ್ ಲವ್ ಸಾಂಗ್ಸ್ ಆಗಿರ್ತೈತಿ. ಇನ್ನು ಮಸ್ನವಿ ಅಂತ, ಮಸ್ನವಿ ಇದೇನಪ್ಪ ಅಂದರೆ ಆಲ್ಮೋಸ್ಟ್ ಒಂದು 5 ಸಾಲುಗಳು. ಓಕೆ, 5 ಸಾಲುಗಳಿರುವಂಥ ಒಂದು ಪದ್ಯ ನಾವು ಮಸ್ನವಿ ಅಂತ ಕರಿತೀವಿ. ನೆಕ್ಸ್ಟ್ ಕಂಸ, ಕಂಸ ಕೂಡ ಏನಪ್ಪ ಅಂದರೆ 5 ಸಾಲುಗಳಿರುವಂಥ ಒಂದು ಪದ್ಯ. ಸೊ ಮತ್ತು ಕಥಾ ಅಂತ, ಇವು ಏನಪ್ಪ ಅಂದರೆ ಹೊಸ 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 ಒಂದು ಕಾವ್ಯಗಳನ್ನ ಇವನು ಇಂಟ್ರೊಡ್ಯೂಸ್ ಮಾಡ್ಕೊತ ಬಂದ. ಗಜಲ್, ಮಸ್ನವಿ, ಕಂಸ, ಕಥಾ ಅಂತ ದ ಫೇಮಸ್ ಮಸ್ನವಿ, ತುಘಲಕ್ ನಾಮ ಮತ್ತು ಲೈಲಾ ಮಜ್ನು. ಓಕೆ, ಫೇಮಸ್ ಮಸ್ನವಿ ಏನಪ್ಪ ಅಂದರೆ ತುಘಲಕ್ ನಾಮ ಮತ್ತು ಲೈಲಾ ಮಜ್ನು ಇವನೇ ಮಾಡಿದ ಹೊಸ ಹೊಸ ಒಂದು ಇಂಟ್ರೊಡ್ಯೂಸ್ ಮಾಡ್ಕೊತ ಬಂದ, ಒಂದು ಕಥೆಗಳನ್ನ ಇವನು ಬರ್ಕೊತ ಬಂದ ಅಂತ ಹೇಳ್ತೀವಿ ನಾವು. ಓಕೆ, ಎಸ್, ವೆಲ್, ಎಸ್. ನೆಕ್ಸ್ಟ್ ನೋಡಿ, ಅಮೀರ್ ಖುಸ್ರೋ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಸಿಂಗಿಂಗ್ ಟೆಕ್ನಿಕ್ಸ್ ಫ್ರಮ್ ಸೆಂಟ್ರಲ್ ಏಷ್ಯಾ ಟು ಇಂಡಿಯಾ. ಆಲ್ಮೋಸ್ಟ್ ಇವೇನು ಮಾಡಿದ ಹೊಸ ಹೊಸ ಒಂದು ಇಂಟ್ರೊಡ್ಯೂಸ್ ಮಾಡ್ಕೊತ ಬಂದ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ನಾರ್ಮಲ್ ಡೇ ನೋಡ್ತೀವಲ್ಲ ನಾವು, ಈ ಸಿತಾರು, ಸಂತೂರು ಇವೆಲ್ಲ ಏನಪ್ಪ ಅಂದರೆ ಅಮೀರ್ ಖುಸ್ರೋನ ಇಂಟ್ರೊಡ್ಯೂಸ್ ಮಾಡಿದ್ದು. ಓಕೆ, ಯಾವ ಇಂಟ್ರೊಡ್ಯೂಸ್ ಮಾಡ್ಯಾರ ನೋಡ್ಕೊಂಬರೋಣ. ಸೊ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ನೋಡಿ, ಸಿತಾರ್ ಅಂತ, ಸಿತಾರ್ ನೋಡ್ತೀವಲ್ಲ ಸಿತಾರ್, ಇದನ್ನು ಇಂಟ್ರೊಡ್ಯೂಸ್ ಮಾಡಿದ. ಸಂತೂರ್ ಆಗಿರ್ಬೋದು, ಸಾರಂಗಿ, ಓಕೆ, ಸರೂದ್, ತಬಲಾ, ಮತ್ತೇನಪ್ಪ ಅಂದರೆ ಇಕ್ತಾರ್ ಅಥವಾ ನಾವು ರಬಾಬ್ ಅಂತ ಕೂಡ ಕರಿತೀವಿ. ಇಕ್ತಾರ್ ಅಥವಾ ರಬಾಬ್, ತಂಬೂರಿ ಅಂತ ಕರಿತೀವಲ್ಲ. ಸೊ ಅದು ಥರ. ನೆಕ್ಸ್ಟು ಬುಲ್ಬುಲ್ ತಾರ, ಇವು ಏನಪ್ಪ ಅಂದರೆ ಆಲ್ಮೋಸ್ಟ್ ಇವನ ಒಂದು ಹೊಸದಾಗಿ ಏನು ಇಂಟ್ರೊಡ್ಯೂಸ್ ಮಾಡಿದ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರಪ್ಪ ಅಂದರೆ ಅಮೀರ್ ಖುಸ್ರೋ ಅಂತ ಹೇಳ್ತೀವಿ ನಾವು. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಸಿಂಗಿಂಗ್ ಟೆಕ್ನಿಕ್ಸ್, ಒಂದು ಯಾವ ಥರ ಹಾಡುವುದು ಒಂದು ಟೆಕ್ನಿಕ್ಸ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಬಂದ. ಖಯಾಲ್, ಅ ಗ್ರೂಪ್ ಆಫ್ ಸಾಂಗ್ ಇನ್ ಆಸ್ಪೀಷಿಯಸ್ ಒಕೇಶನ್. ಓಕೆ, ಒಂದು ಶುಭ ಸಂದರ್ಭದಲ್ಲಿ ಏನಪ್ಪ ಅಂದರೆ ಆಲ್ಮೋಸ್ಟು ಹಾಡುವಂಥ ಒಂದು ರಚನೆ ಏನಪ್ಪ ಅಂದರೆ ಅದನ್ನು ಖಯಾಲ್ ಅಂತ ಕರಿತಿದ್ವಿ. ಇದು ಏನಪ್ಪ ಅಂದರೆ ಮಿಕ್ಸ್ ಇತ್ತು. ಇದು ಹಿಂದೂ ಮತ್ತು ಇರಾನಿಯನ್ ಸಿಸ್ಟಮ್ಸ್. ಓಕೆ, ಒಂದು ಹಿಂದೂಸ್ತಾನಿ ಮ್ಯೂಸಿಕ್ನ ಮತ್ತು ಇರಾನಿಯನ್ ಮ್ಯೂಸಿಕ್ನ ಸೇರಿ ಒಂದು ಬ್ಲೆಂಡ್ ಮಾಡಿ ಏನಪ್ಪ ಅಂದರೆ ಇದನ್ನು ಹಾಡ್ತಾಯಿದ್ರು. ಖಯಾಲ್ ಅಥವಾ ಕವ್ವಾಲಿ ಕೂಡ ನಾವು ಕರಿತೀವಿ. ಓಕೆ, ನೆಕ್ಸ್ಟು ತುಮ್ರಿ, ಅ ಸಾಂಗ್ ಇನ್ ಮೆಲಾನ್ಕೋಲಿಕ್ ಸಿಚುವೇಶನ್ಸ್. ಒಂದು ಸ್ಯಾಡ್ ಸಿಚುವೇಶನ್ ಅಥವಾ ಒಂದು ಅಶುಭ ಒಂದು ಇದ್ದಲ್ಲಿ ಏನಪ್ಪ ಅಂದರೆ ಆಲ್ಮೋಸ್ಟು ಈ ಒಂದು ಹಾಡನ್ನು ಒಂದು ಹಾಡ್ತಾಯಿದ್ರು. ಸಾಂಗ್ ಇನ್ ಮೆಲಾನ್ಕೋಲಿಕ್ ಸಿಚುವೇಶನ್, ತುಮ್ರಿ ಅಂತ ಹೇಳ್ತೀವಿ ನಾವು. ನೆಕ್ಸ್ಟು ತಾಪ, ಆ ಫೋಕ್ಲೋರ್ ಸಾಂಗ್ಸ್, ಒಂದು ಜಾನಪದದಲ್ಲಿ ಹಾಡುವಂಥ ಒಂದು ಸಾಂಗ್ಸ್ನ ಇವರು ತಾಪ ಅಂತ ಇಂಟ್ರೊಡ್ಯೂಸ್ ಮಾಡಿದ, ಹೊಸ ರಚನೆ ಇಂಟ್ರೊಡ್ಯೂಸ್ ಮಾಡಿದ. ನೆಕ್ಸ್ಟು ತರಾನ ಈಸ್ ಅ ಟೈಪ್ ಆಫ್ ಕಾಂಪೋಸಿಷನ್ ಇನ್ ಹಿಂದೂಸ್ತಾನಿ ಕ್ಲಾಸಿಕಲ್ ವೋಕಲ್ ಮ್ಯೂಸಿಕ್. ಒಂದು ಹಿಂದೂಸ್ತಾನಿ ಮ್ಯೂಸಿಕಲ್ಲಿ ಹಾಡುವಂಥ ಒಂದು ಒಂದು ಏನಪ್ಪ ಅಂದರೆ ಒಂದು ರಚನೆ ಏನಪ್ಪ ಅಂದರೆ ಇವನು ತರಾನ ಅಂತ ಕರೆದ. ಅಂತ ಹೊಸ ಒಂದು ಏನಪ್ಪ ಅಂದರೆ ಸಿಂಗಿಂಗ್ ಟೆಕ್ನಿಕ್ಸ್ನ ಇವನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ಕೊತ ಬಂದ. ತರಾನ, ತಾಪ, ತುಮರಿ, ಖಯಾಲ್ ಅಂತ. ಓಕೆ, ಸೊ ಅಮೀರ್ ಖುಸ್ರೋ ಹ್ಯಾಸ್ ಪ್ರೊಕ್ಲೇಮ್ಡ್ ಹಿಮ್ಸೆಲ್ಫ್ ಆ್ಯಸ್ ತೂತ್-ಇ-ಹಿಂದ್. ಓಕೆ, ಇವ ಏನು ಕರ್ಕೊಂಡಪ್ಪ ಅಂದರೆ ಇವನು ತೂತ್-ಇ-ಹಿಂದ್, ಒಂದು ಪ್ಯಾರಟ್ ಆಫ್ ಇಂಡಿಯಾ. ನಾನು ಭಾರತದ ಗಿಳಿ, ಯಾವ ಒಂದು ದೇಶದ ಗಿಳಿ ಅಲ್ಲ, ನಾನು ಭಾರತದ ಗಿಳಿ ಅಂತ ಇವನು ಕರ್ಕೊಂಡ ಅಮೀರ್ ಖುಸ್ರೋ. ಓಕೆ, ಸೊ ಅಮೀರ್ ಖುಸ್ರೋ ಆಲ್ಮೋಸ್ಟು ಏನಪ್ಪ ಅಂದರೆ ಇವನು ಫೇಮಸ್ ಪೋಯೆಟ್ ಆಗಿತ್ತು ಅಂತ ನಾವು ಹೇಳ್ತೀವಿ. ಓಕೆ, ವೆಲ್, ಓಕೆ. ಸೊ ಅಮೀರ್ ಖುಸ್ರೋನ ಮೂಲತಃ ಒಂದು ನಾಮ, ಅವನ ಒಂದು ಒರಿಜಿನಲ್ ನೇಮ್ ಅಮೀರ್ ಖುಸ್ರೋ ಆಗಿದ್ದಲ್ಲ. ಫಸ್ಟ್ ಅವನ ಹೆಸರು ಏನಪ್ಪ ಅಂದರೆ ಅಬುಲ್ ಹಸನ್ ಯಾಮುನುದ್ದೀನ್ ಅಂತ. ಅಬುಲ್ ಹಸನ್ ಯಾಮುನುದ್ದೀನ್. ಓಕೆ, ಅವನ ಒಂದು ಇದು ಒರಿಜಿನಲ್ ನೇಮ್ ಆಗಿತ್ತು, ಅಬುಲ್ ಹಸನ್ ಯಾಮುನುದ್ದೀನ್. ಓಕೆ, ಅವನ ಅಡ್ರೆಸ್ ಏನಪ್ಪ ಅಂದರೆ ಖುಸ್ರೋ ಆಗಿತ್ತು. ಸೊ ಅಮೀರ್ ಅಂತ ಒಂದು ಹೆಸರನ್ನು ಅಥವಾ ಒಂದು ಬಿರುದನ್ನು ಯಾರು ಕೊಡ್ತಾರಪ್ಪ ಅಂದರೆ ಜಲಾಲುದ್ದೀನ್ ಖಿಲ್ಜಿ ಕೊಡ್ತಾನೆ. ಜಲಾಲುದ್ದೀನ್ ಖಿಲ್ಜಿ ಅವನಿಗೆ ಅವನ ಒಂದು ಇದು ನೋಡಿ, ಆಲ್ಮೋಸ್ಟ್ ಅವನ ಒಂದು ಸಂಗೀತ ಮತ್ತು ಅವನ ಒಂದು ವಾದ್ಯಕಾರ ನೋಡಿ ಅವನಿಗೆ ಅಮೀರ್ ಅಂತ ಏನಪ್ಪ ಅಂದರೆ ಒಂದು ಬಿರುದನ್ನು ಕೊಡ್ತಾನೆ ಜಲಾಲುದ್ದೀನ್ ಖಿಲ್ಜಿ. ಸೊ ಅಮೀರ್ ಖುಸ್ರೋ ಈಗ ಅವನು ಆಗ್ತಾನೆ. ಓಕೆ, ಎಸ್. ಈಗ ನಾವು ಆಲ್ಮೋಸ್ಟ್ ಒಂದು ದೆಹಲಿ ಸುಲ್ತಾನರ ಒಂದು ಆಲ್ಮೋಸ್ಟ್ ಎಲ್ಲ ಒಂದು ಆರ್ಟ್ ಮತ್ತು ಆರ್ಕಿಟೆಕ್ಚರ್ ಕಂಪ್ಲೀಟಾಗಿ ನಾವು ಡಿಸ್ಕಷನ್ ಮುಗಿಸಿದ್ವಿ. ಸೊ ಈಗ ನೆಕ್ಸ್ಟ್ ಚಾಪ್ಟರ್ ನಾವು ಡಿಸ್ಕಷನ್ ಮಾಡ್ಕೊಂಬರೋಣ ಅಂತ. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ದ್ಯಾಟ್ ಒಂದು ನೋಟಿಫಿಕೇಶನ್. ನಮ್ಮ ತಂಡ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ,
ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ನಾವು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯವಾಗಿರ್ತೈತಿ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗೆ ನೀವು ಜಾಯಿನ್ ಆಪ್ಷನ್ ಮುಖಾಂತರ ನಮಗೆ ಸಹಾಯ ಮಾಡಬಹುದು. ಯಾವ ಥರಪ್ಪ ಅಂದರೆ ಶಿಶು ₹29, ಕಿಶೋರ್ ₹59, ತರುಣ್ ₹159. ಅದು ಸಾಧ್ಯವಾಗಿದ್ದ ಪಕ್ಷದಲ್ಲಿ ಜಸ್ಟ್ ನಮಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು. ಓಕೆ, ನೋಡಿ ಹೆಚ್ಚು ಬಂದ ಹಣವನ್ನು ನಾವು ಐಡಿಯಾಸ್ ಫೋರಮ್ ವತಿಯಿಂದ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾಭ್ಯಾಸಕ್ಕಾಗಿ ನಾವು ಸಹಾಯ ಮಾಡ್ತೀವಿ. ನೀವೇನಪ್ಪ ಅಂದರೆ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಸಬ್ಸ್ಕ್ರೈಬ್ ಬಟನ್ ಮಗ್ಲ ಒಂದು ಜಾಯಿನ್ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ಸಾಕು ನಿಮಗೊಂದು ಪೇಜ್ ಬರ್ತೈತಿ. ಓಕೆ, ಎಸ್. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗೆ ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ಪಾಸಿಬಲ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ಕೊತಾ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.